ಶಾಸಕರನ್ನ ಖರೀದಿಸುವ ವ್ಯವಸ್ಥೆ ಕರ್ನಾಟಕದಲ್ಲಿ ಮುಂದುವರೆದಿದೆ. ಕಾಂಗ್ರೆಸ್ ಧರ್ಮದ ಕೆಲಸ ಮಾಡ್ತಾ ಇದೆ ಅಂತ ಶಾಸಕರು ಅಡ್ಡ ಮತ ಹಾಕಿಲ್ಲ. ಅಡ್ಡ ಮತದ ಬಗ್ಗೆ ಸಿಎಂ ತನಿಖೆ ನಡೆಸಲಿ ಅಂತ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಎಷ್ಟೆಷ್ಟು ಹಣ ಕೊಟ್ಟರು ಅನ್ನೋದು ತನಿಖೆ ಮೂಲಕ ಹೊರಬರಲಿ. ಭ್ರಷ್ಟಾಚಾರ ನಡೆದಿದೆ, ಇದರಲ್ಲಿ ಅನುಮಾನ ಬೇಡ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಾಸಕರ ಆಣೆ ಪ್ರಮಾಣದ ಪದ್ಧತಿ ಒಳ್ಳೆಯದಲ್ಲ ಅಂತ ಕೆಎಸ್ ಈಶ್ವರಪ್ಪ ತಾಕೀತು ಮಾಡಿದ್ದಾರೆ. ಎಂಎಲ್ಎಗಳನ್ನ ಖರೀದಿ ಮಾಡೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಿದೆ. ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ BJPಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ, ಓಟನ್ನು ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJP ಬಂದು ಸೇರಿಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ದರು. ಅದಕ್ಕೋಸ್ಕರ BJP ಸರ್ಕಾರ ಹಾಳಾಗೋಯ್ತು. ಅದೇ ಸ್ಥಿತಿ ಬರುವಂಥ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡೋಂಥ ಜಾಗ. ದೇವಸ್ಥಾನನೂ ಅಂಥದ್ದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ BJP ಅಧ್ಯಕ್ಷ ವಿಜಯೇಂದ್ರಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದ್ದೀರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. MLAಗಳನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.